ಗುರೂಜಿ, ಇಂದಿನ ಸಂಸ್ಕಾರದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ವೀಕ್ಷಕರೇ, ಇವತ್ತಿನ ಒಂದು ಸಂಸ್ಕಾರದಲ್ಲಿ ನೀವು ಇವತ್ತಿನ ಜೀವನ ಜಗತ್ತಲ್ಲಿ ಪ್ರತಿಯೊಂದು ದಿವಸ ಒಂದಲ್ಲ ಒಂದು ಹಬ್ಬ ಇದ್ದೇ ಇರುತ್ತೆ. ಆದರೂ ಇಂಥ ಒಂದು ಹಬ್ಬ ಆಚರಣೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ದಿನ ಇದ್ದರೆ ಏನು ಆನಂದವೋ ಆನಂದ. ಇವತ್ತು ನಾವು ಆ ಬಾಲಕೃಷ್ಣಾನಂದ ಮಠ ತಲಕಾಡಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಾನಂದ ಸರಸ್ವತಿಗಳು ಮಠದಲ್ಲಿ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪಟ್ಟಾಭಿಷೇಕದ ದಿನ. ಈ ಪಟ್ಟಾಭಿಷೇಕದ ದಿನಕ್ಕೆ ಇವತ್ತು ಅವರಿಗೆ 84 ವಯಸ್ಸು. 84 ವಯಸ್ಸ ವೃದ್ಧವಾಗಿರ್ತಕ್ಕಂಥ ಆ ಸದ್ಗುರುಗಳು ಇವತ್ತು ಬಾಲಕೃಷ್ಣಾನಂದ ಮಠಗಳಲ್ಲಿದ್ದಾರೆ. ಆ ಬಾಲಕೃಷ್ಣಾನಂದ ಮಠ ನಿಮ್ಗೆ ಏನು ಹೇಳಿದೆ, ಮಕ್ಕಳಾಗದೇ ಇರತಕ್ಕಂಥವ್ರು, ತಲಕಾಡಿಗೆ ಹೋಗಿರ್ತಕ್ಕಂಥವ್ರು, ವಿಶೇಷವಾಗಿ ಲೀಲೆಗಳನ್ನಾಗಿ ಬಾಲಕೃಷ್ಣ ದೋಷಗಳಾಗಿರ್ತಕ್ಕಂಥವ್ರು ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಏಕೈಕ ಸ್ಥಳ. ಅದರಲ್ಲಿ ಕೃಷ್ಣ ಆ ಬೆಣ್ಣೆ ಕದ್ದ ಅಂದಾಗೆ ಆ ಬೆಣ್ಣದ ಕೃಷ್ಣ ಓಡಾಡ್ತಿದ್ದ ಜಾಗವೇ ಆ ಬಾಲಕೃಷ್ಣಾನಂದ ಮಠ. ಅಂದರೆ ಪಾಂಡವರಿಗೆ ಆ ಜಾಗದಲ್ಲಿ ಕೃಷ್ಣ ಬೆಣ್ಣೆ ರೂಪದಲ್ಲಿ ನಾವು 4 ಅಂಬೆಗಾಲ್ ಕಾಲು ಓಡಾಡ್ತಿದ್ದಾನೇನೋ ಅನ್ನೋ ದರ್ಶನ ಅಲ್ಲಿ ಕೊಟ್ಟ ಕೃಷ್ಣ ಪರಮಾತ್ಮ. ದೊಡ್ಡದಾಗೇನು ಕೊಟ್ಟಿಲ್ಲ, ಪುಟ್ಟದಾಗ ಕೊಟ್ಟ. ಇಂಥ ಒಂದು ಕೃಷ್ಣನ ಆಶ್ರಮದಲ್ಲಿ ಆ ವಿಶೇಷವಾಗಿರ್ತಕ್ಕಂಥಗಳು ನಾವುಗಳೇನು ಹೇಳ್ತೀವಿ ಬ್ರಹ್ಮಾನಂದ ಸರಸ್ವತಿಗಳು. ಇವರು ಪೀಠಾಧಿಪತಿಗಳಾದ ಒಂದು ಅಭಿಷೇಕವನ್ನು ಇಲ್ಲಿ ಪಟ್ಟಾಭಿಷೇಕವನ್ನು ಮಾಡಿರ್ತಕ್ಕಂಥ ಜಾಗ. ಈ ಅಭಿಷೇಕ ಕೈಂಕರ್ಯ ಈ ದೇವಸ್ಥಾನದಲ್ಲಿ ಮಾಡ್ತಾರೋ ಬಾಲಾರಿಷ್ಟ ಅಂತ ಕರಿತೀವಿ. ಬಾಲಗ್ರಹ ದೋಷವನ್ನು ಪರಿಹಾರ ಮಾಡೋದು. ಎಷ್ಟೋ ಜನಕ್ಕೆ 3 ಗ್ರಹಗಳು ಒಂದು ಮನೇಲಿ ಕೂತ್ಕೊಂಡ್ರೆ ಬಾಲಕೃಷ್ಣಾನಂದ ಮಠದಲ್ಲಿ ಈ ಥರ ದೋಷಗಳನ್ನ ಪರಿಹಾರ ಮಾಡುವಂಥದ್ದು. ಇಲ್ಲಿ ಯಾರು ಹೋಗಿ ಕೃಷ್ಣನ ದರ್ಶನ ಮಾಡ್ತಾರೋ, ಬೆಣ್ಣೆಯನ್ನು ಕೊಡ್ತಾರೋ, ಗುರುಗಳ ಆಶ್ರಯದಲ್ಲಿ ನಮಸ್ಕಾರವನ್ನು ಮಾಡಿ ಕ್ಷೇತ್ರಗಳಾಗಿರ್ತದೆ ಈಶ್ವರ ನಮಸ್ಕಾರ ಮಾಡಿ ಬಂದರೆ ಬಾಲಕೃಷ್ಣಾನಂದ ದೋಷಗಳು, ಅಂದರೆ ನಮ್ಮಲ್ಲಿ ಬಾಲಾರಿಷ್ಟ ಅಂತ ಕರೀತಕ್ಕಂಥ ದೋಷಗಳು ಹೇಗೆ ಅಂದರೆ, ಬಾಲಕೃಷ್ಣಾನಂದ ದೋಷಗಳು ಒಬ್ಬ ಮನುಷ್ಯನಿಗೆ ಮಗು ಹುಟ್ಟಿದ ತಕ್ಷಣ ಸತ್ತೋಗ್ತಾರೆ ತಂದೆ ತಾಯಿ, ಅಥವಾ ಒಂದು ಮಗು ಹುಟ್ಟಿದ ತಕ್ಷಣ ತಂದೆ ತಾಯಿಗೆ ಡೈವರ್ಸ್, ಅಥವಾ ಒಂದು ಮಗು ಹುಟ್ಟಿದ ತಕ್ಷಣ ಮಕ್ಕಳಲ್ಲಿ ಮನೆಯಲ್ಲಿರ್ತಕ್ಕಂಥ ಒಂದು ವೈರಾಗ್ಯ ಬಂದ್ಬಿಡತ್ತೆ. ನನಗೆ ಜೀವನ ಬೇಡ, ನನಗೆ ಸಂಸಾರ ಬೇಡ, ಅವ್ರ ತಂದೆ ಒಂದು ಕಡೆ ತಾಯಿ ಒಂದು ಕಡೆ, ಹೀಗಾಗ್ಬಿಡ್ತಾರೆ. ಇಂಥ ಸಂಸಾರಗಳಲ್ಲಿ ಯಾಕೆ ಅಂದರೆ ಮಗು ಮೇಲೆ ನಾವು ಜವಾಬ್ದಾರಿ ಹಾಕೋಕ್ಕಾಗಲ್ಲ. ಅಯ್ಯೋ ಹುಟ್ಟುತ್ತಲ್ಲ ದರಿದ್ರ ಇದೋ ಹಿಂಗಾಗೋಯ್ತಲ್ಲ ಅಂತ ಭಾಳ ಜನ ಬೈತಾರೆ. ಹಾಗೆಲ್ಲ ಬೈಕೂಡ್ದು. ಯಾಕಂದರೆ ಪಾಪ ವಿಧಿ ನಿಮ್ಮ ಹಣೆ ಮರದ ಕರ್ಮದಲ್ಲಿ ಈ ಥರ ಹುಟ್ಟಿದೆ ಅಂದರೆ ನಿಮ್ಮನೆ ದೋಷ ಎಷ್ಟು ಮಟ್ಟಿಗಿದೆ ಅಂತ. ಇನ್ನೊಂದು ಬಾಲಾರಿಷ್ಟ ದೋಷಗಳನ್ನು ಹೋಗಲಾಡಿಸೋಕ್ಕೆ ಏಕೈಕ ಮಠವೇ ಇದು. ಇವತ್ತಿನ ದಿವಸ ಇನ್ನೊಂದು ವೈಶಿಷ್ಟ್ಯತೆ ಏನಂದರೆ, ಸಾಕ್ಷಾತ್ ಆ ವಿದ್ಯಾಶಂಕರ ಶೃಂಗೇರಿಲಿರ್ತಕ್ಕಂಥ ವಿಚಾರ ಅಂದರೆ, ನಾಳೆ ರಥೋತ್ಸವದ ದಿವಸ ಪ್ರಾರಂಭ ಆಗ್ತಕ್ಕಂಥ ವಿದ್ಯೆ ಇವತ್ತೇ ಕೊಟ್ಟಿದ್ದಾನೆ ಭಗವಂತನ ಕೃಪಾ ಕಟಾಕ್ಷ. ಇವತ್ತು ನಾವು ಗೋಷ್ಠಿ ಊರಲ್ಲಿ ಇರ್ತಕ್ಕಂಥ ವಿಚಾರವು ಇಂದು ಅಂತ ಯಾಕೆ ಹೇಳ್ತಿದ್ರೆ, ನಾಳೆಯಿಂದ ನೀವುಗಳು ಮಾಡ್ತಕ್ಕಂಥ ವಿಚಾರಕ್ಕೆ ಮರ್ತು ಹೋಗ್ತೀರಾ. ನಾನು ನಿಮ್ಗೆ ಜ್ಞಾಪಸಕ್ಕಾಗಲ್ಲ, ಹೊರಟೋಯ್ದು ಕಾಲ ತಸ್ಮೈ ನಮಃ ಅಂತ ಬಿಟ್ಬಿಡ್ತೀರಾ. ಹೇಳೋದೇ ಜ್ಞಾಪಕ ಶಕ್ತಿ. ಅದಕ್ಕೆ ಹೇಳಿಬಿಟ್ರೆ ಇವತ್ತಿನ ಪ್ರಾರಂಭಿಸ್ತೀರಾ. ಅದಕ್ಕೆ ಇವತ್ತಿಂದ ಮೌನವಾಗಿ ಕೂತ್ಕೊಳ್ಳಿ. ಗಂಡ ಬೈತಾ ಇದ್ರೆ, ಕ್ಯಾಕ್ರಸ್ ಹೋಗಿತಾ ಇದ್ರೆ, ಸುಮ್ಮನೆ ಅರ್ಥವಿಲ್ಲದೆ ಹೋಗಿತಾ ಇದ್ರೆ ಹುಚ್ಚು ನನ್ನ ಮಗ ಅಂದ್ಕೊಂಡು ಸುಮ್ಮನೆ ಇದ್ಬಿಡಿ. ಹೆಂಡತಿ ಅಕ್ಕಸ್ತು ಏನಾದರೂ ಜೋರ್ ಜಬರ್ದಸ್ತ್ ಮಾಡ್ತಿದ್ರೆ, ಪರ್ಕೆ ಚಪ್ಪಲಿ ತೊಗೊಂಡು ಹೊಡಿತಾ ಇದ್ರೆ, ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಟ್ಟು ನಿನ್ನ ಹಣೆ ಬರ ಏನಾದರೂ ಮಾಡ್ಕೋ ಹುಚ್ಚುಮುಂಡೆ ಇದೆ ಅಂತ ಹೇಳ್ಕೊಂಬಿಡಿ. ಇಲ್ದರೆ ಮರಳ ಸಿದ್ದೇಶ್ವರ ಕಾಪಾಡಪ್ಪ, ಇವಾಗ ಸರ್ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಕ್ಕೆ ವಿದ್ಯಾಧಿಪತಿಯಾಗಿರ್ತಕ್ಕಂಥ ಪ್ರತಿಯೊಬ್ಬನು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಪ್ಪ ಅಂತ ದೇವರ ಹತ್ರ ಹೇಳಲ್ವಾ. ಚಿಕ್ಕ ಮಕ್ಕಳನ್ನ ಕರ್ಕೊಳ್ಳಿ, ಹಳೆಯ ಮಂತ್ರಗಳನ್ನು ಜ್ಞಾಪಿಸಿ. ಸಂಸ್ಕಾರದಲ್ಲಿ ಹೇಳ್ತೀವಿ, ಶುಕ್ಲಾಂಬರದಮಿಂದ ಹಿಡಿದು ಪ್ರತಿಯೊಬ್ಬನು ಸರಸ್ವತಿ ಪೂಜೆ ಹೇಗೆ ಮಾಡ್ಕೊಳ್ಳೋದು, ಲಕ್ಷ್ಮೀ ಪೂಜೆ ಮಂತ್ರ ಹೇಳ್ಕೊಳ್ಳೋದು, ವಿಷ್ಣು ಸಹಸ್ರನಾಮನ ಹೇಗೆ ಹೇಳ್ಕೊಳ್ಳೋದು, ಆದಿತ್ಯ ಯಾಕೆ ಹೇಳ್ಕೊಳ್ಬೇಕು, ಆದಿತ್ಯ ಹೃದಯ ಹೇಳ್ಕೊಳ್ತೀರ ಹೇಳಿ. ಹಾರ್ಟ್ ಪ್ರಾಬ್ಲಮ್ ಇದ್ರೆ ಆದಿತ್ಯ ಹೃದಯ ಹೇಳ್ಕೋಬೇಕು, ತಲೆ ಕೆಟ್ಟು ಹೋಗಿದ್ರೆ ಆದಿತ್ಯ ಹೃದಯ ಹೇಳ್ಕೋಬೇಕು, ಹಾರ್ಟ್ ಡಿಸೀಸಸ್ ಇದ್ರೆ ಯಾಕು ಅಂದರೆ ಸಾಕ್ಷಾತ್ ರವಿ ಕೆಟ್ಟೋಯ್ತು ಅಂತ ಇಟ್ಕೊಳ್ಳಿ. ನಿಮ್ಮ ದೇಶದಲ್ಲಿ ನಿಮ್ಮ ಜಗತ್ತಲ್ಲಿ ಆ ಸೂರ್ಯ ಸರಿಯಾಗಿ ಬರ್ತಾ ಇಲ್ಲ, ಸನ್ ಸೂರ್ಯಾಸಸ್ ಇದೆ, ಎಲ್ಲದಕ್ಕೂ ಯಾರೋ ಆದಿತ್ಯ ಹೃದಯ. ಅದಕ್ಕೆ ಪ್ರತಿಯೊಬ್ಬನು ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತಗಳನ್ನ ಮಂತ್ರಗಳನ್ನ ಹೇಳ್ಕೊತಾ ಬರಬೇಕು. ನಾವು ಆ ತಿರುಗೋಷ್ಠಿ ಊರು ಅಂತ ಹೇಳಿರ್ತಕ್ಕಂಥ ಓಂ ನಮೋ ನಾರಾಯಣಲ್ಲಿ ಇವತ್ತು ಹೇಳಿ ನಾನು ಹೇಳ್ಕೊಡ್ತೀನಿ. ನಾಳೆಗೆ ಅದು ಸರಿಯಾಗಿ ಹೇಳ್ಕೊಳ್ಳೋಕ್ಕೆ ಇವತ್ತೇ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಹೇಳಿ ನೋಡೋಣ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂದರೆ ಅಷ್ಟಮಿ, ಅಷ್ಟಾಕ್ಷರಿ. ಅದಕ್ಕೆ ಪಂಚಾಕ್ಷರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದು ಪಂಚಾಕ್ಷರಿ. 5 ತತ್ವಗಳು. 8 5 ಎಷ್ಟಾಯಿತು? ವಿಶೇಷವಾಗಿರ್ತಕ್ಕಂಥ ಅನುಗ್ರಹ 13. ಬಹಳ ಚೆನ್ನಾಗಿದೆ. ಆ 13 ರಾಹುತತ್ವ. ಅದಕ್ಕೆ ಚತುರಾದಿ ಫಲವನ್ನು ಕೊಡ್ತಕ್ಕಂಥ 13 ಸಾಕ್ಷಾತ್ ಗೃಹವನ್ನು ಕೊಡ್ತಕ್ಕಂಥ ಪ್ರತಿಯೊಬ್ಬರು ಚತುರ್ದಶಿ ಬಂದರೆ ಆಗ್ಬಂತು, ಬಿಟ್ಟರೆ ಬಿಡ್ತು. ದಕ್ಷಿಣ ಅನ್ನೋ ಋಣವನ್ನು ಬಿಟ್ಟು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಎಲ್ಲ ಋಣವನ್ನು ಕಟ್ಕೊಂಡಿರ್ತಕ್ಕಂಥನು ಜೀವನದಲ್ಲಿ ಮೋಕ್ಷಕ್ಕೆ ದಾರಿಯನ್ನು ಹುಡುಕಬೇಕಾದ್ರೆ 4 ವಿಧವಾದ ಫಲ. ಇವತ್ತು ಯಾರ್ಯಾರು ಹೇಳಿದ್ದೀವಿ? ಯಾಜ್ಞವಲ್ಕರ ಜಯಂತಿ ಹೇಳಿದ್ದೀವಿ. ಸಾಕ್ಷಾತ್ ದೊಡ್ಡ ದೋಣಿಯನ್ನು ಇಟ್ಕೊಂಡಿರ್ತಕ್ಕಂಥ ಶನೇಶ್ವರನ ಸ್ಮರಣೆ ಮಾಡ್ಕೊಳ್ಳಿ. ಶಿವರಾತ್ರಿ ಬಹಳ ವಿಶೇಷ. ಆ ದೋಣಿಗೆ ಹೋಗ್ತಕ್ಕಂಥವ್ರು ಒಬ್ಬರು ಬಂದು ಶ್ರೀ ಸಂಪೂರ್ಣವರ ಮಹಾಲಕ್ಷ್ಮಿ ಮಹಾಸಂಸ್ಥಾನದಲ್ಲಿ ವಿಚಾರವನ್ನು ತಿಳ್ಕೊಳ್ಳೋ ಅವಕಾಶವನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಆ ದೋಣಿ ಇನ್ನು ಮತ್ತೆ ಸಿಗಲ್ಲ ನಿಮ್ಮ ಕೈಲಿ. ಎಲ್ಲರೂ ರೆಡಿ ಮಾಡ್ಕೋಬೇಕಾದೇನು ಅಂತ ನಾಳೆ ದಿವಸ ತಿಳಿಸ್ಕೊಡ್ತೀನಿ. ಗುರುವಾರದ ದಿವಸ ಗುರು ಅನುಗ್ರಹಗಳು ತಿಳಿಸ್ಕೊಡ್ತೀನಿ. ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ತದನಂತರ ಇವತ್ತು ಎಲ್ಲ ಗುರುಗಳ ಜಯಂತಿ ಆಗಿರ್ತಕ್ಕಂಥ ಇಂಥ ಒಂದು ಸದ್ದಿನ ನಾಳೆ ಆ ಸದ್ಬುದ್ಧಿ ಕಾರಕನಾಗಿರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರವಂತರಾಗಿರ್ತಕ್ಕಂಥ ನೀವುಗಳು ಮಂತ್ರಗಳ ಮರಿದೆ ಇವೇ ಆ ಗೋಷ್ಠಿಗಳನ್ನ ಶುರು ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಆ ಮಂತ್ರಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಿರೋ ನಾಳೆ ನಾಡಿದ್ದು ಅಂದರೆ ದಿನ ಸಾಯಂಕಾಲ ದೀಪ ಹಚ್ಚುವಾಗ
ಮಂಗಳಾರತಿ ಮಾಡಿದ ಮೇಲೆ ದೀಪಗಳನ್ನು ಹಚ್ಚಿದ ಮೇಲೆ ಗಂಟೆ ಹೇಳಿದ್ನಲ್ಲ ಶಿವಂ ವಾಸ್ತುಲೆ ಗಂಟೆ, ಆಂಜನೇಯ ಗಂಟೆನ ಮಕ್ಕಳ ಕೈಯಲ್ಲಿ ಹೇಳಿಸಿ ಆ ಮಂತ್ರದಿಂದ ಆ ಗಂಟೆಯಲ್ಲಿ ನಾದಸ್ವರವನ್ನು ಹಾಡಿಸಿ. ಮನೇಲಿ ಎಷ್ಟು ಚೆನ್ನಾಗಿರುತ್ತೆ, ಸುಭಿಕ್ಷವಾಗಿರುತ್ತೆ ನಿಮ್ಮ ಮನೆ, ಸುಖ ಜೀವನದಲ್ಲಿರ್ತೀರ. ಇಂಥ ಒಂದು ದಿನ ಸಪ್ತಮಿ ತಿಥಿ, ಸಾಕ್ಷಾತ್ ಅನುಗ್ರಹವಾಗಿ ಕೊಡ್ತಕ್ಕಂಥವನು, ಉತ್ತರಾಷಾಢ ನಕ್ಷತ್ರ ಅನುಗ್ರಹವಾಗಿ ಕೊಡ್ತಕ್ಕಂಥ ಬುಧವಾರ. ನಾವು ನೀವೆಲ್ಲ ಅಷ್ಟೇ ಮಾಡ್ಕೋಬೇಕಾದ್ದು ಸಾಕಷ್ಟಿದೆ, ಆದರೂ ಸ್ಮರಣೆ ಮಾಡ್ಕೊತಾನೇ ಹೋಗೋಣ. ಪ್ರತಿ ಬುಧವಾರ ಶನಿವಾರ ವಿಷ್ಣು ಸಹಸ್ರನಾಮ, ಪ್ರತಿ ಮಂಗಳವಾರ ಶುಕ್ರವಾರ ಏನು ಅನ್ನೋದು ನೀವು ಕಾಯಬೇಕು, ನಾನು ಹೇಳಬೇಕು. ಇವತ್ತು ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಒಟ್ಟಿನಲ್ಲಿ ನಮ್ಮ ಸಂಸ್ಕಾರಗಳನ್ನ ನಾವು ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದು ಒಳ್ಳೆಯ ಉಪಾಯ ಏನಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅಂದ್ರೆ ನಮ್ಮ ಮುಂದಿನ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ರವಾನೆ ಮಾಡೋದ್ರ ಮುಖೇನ ನಮ್ಮ ಸಂಸ್ಕಾರಗಳನ್ನ ನಾವು ಸಂರಕ್ಷಿಸಬಹುದು. ಹಾಗಾಗಿ ಮಕ್ಕಳ ಕೈಲಿ ಪೂಜೆ ಮಾಡಿಸಿ ಅಂತ ನೀವು ಬಹುಶಃ ಹೇಳಿರ್ಬೋದು ಅಂತ ತಿಳ್ಕೊಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ ಹೊರಡೋ ಹೊತ್ತಾಗಿದೆ ಅಲ್ವೇ? ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ಹೋಗಿ ಬರೋದಾ? ನಮಸ್ಕಾರ.